ವೆಲ್ಕಮ್ ಬ್ಯಾಕ್. ಈಗೇನಿದ್ರು ಕೂಡ ರಾಜಕೀಯ ವಲಯದಲ್ಲಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದು ಹೇಗೆ ಅನ್ನೋ ಲೆಕ್ಕಾಚಾರದ್ದೇ ಮಾತು. ಅದರಲ್ಲೂ ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಉಳಿದ 27 ಲೋಕಸಭಾ ಕ್ಷೇತ್ರದ ಟೆನ್ಷನ್ ಒಂದು ರೀತಿ ಆದರೆ, ಮತ್ತೊಂದು ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಅವರಿಗೆ ಹೊಸ ಟೆನ್ಷನ್ ಜೊತೆಗೆ ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಹೊಸ ತಂತ್ರಗಾರಿಕೆಯನ್ನ ಹೆಣಿತಿರೋದು ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಗೊತ್ತಿರೋ ಹಾಗೆ ಅವರ ತಮ್ಮ ಸಹೋದರ ಡಿ.ಕೆ. ಸುರೇಶ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರವನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲೂ ಕೂಡ ಹೇಳಿಕೊಳ್ಳುವಂತಹ ಮತಗಳು ಕಾಂಗ್ರೆಸ್ನ ಪರವಾಗಿ ಒಲಿದು ಬಂದಿರಲಿಲ್ಲ. ಹೀಗಾಗಿ ವಿಶೇಷವಾಗಿ ರಾಮನಗರ ಭಾಗದಲ್ಲಿ ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ತಮ್ಮ ಕಂಟ್ರೋಲ್ನಲ್ಲಿರುವ ಕ್ಷೇತ್ರಗಳಲ್ಲಿ ಸಭೆ ಮೇಲೆ ಸಭೆಯನ್ನ ನಡೆಸಿ ಕಂಟ್ರೋಲ್ ಇಲ್ಲದ ಭಾಗದ ಮೇಲೂ ಕೂಡ ತಮ್ಮ ಅಸ್ತಿತ್ವವನ್ನ ಹಾಗೆ ತಮ್ಮ ಛಾಪನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಹಾಗೆ ಡಿ.ಕೆ. ಸುರೇಶ್ ಅವರು. ಹಾಗಾದ್ರೆ ಯಾವ ರೀತಿ ಇದೆ ಡಿ.ಕೆ. ಶಿವಕುಮಾರ್ ಅವರ ತಂತ್ರಗಾರಿಕೆ ತಮ್ಮನನ್ನ ಗೆಲ್ಲಿಸೋಕೆ ಗಮನಿಸ್ತಾ ಹೋಗೋಣ. ಅದರ ಮೊದಲ ಭಾಗವಾಗಿ ಕಣ್ಣಿಗೆ ಕಾಣ್ತಾ ಇರೋದು ಚನ್ನಪಟ್ಟಣ ತಾಲೂಕಿನ ಹೊರ ವಲಯದಲ್ಲಿ ನಡೆದಂತಹ ಒಂದು ಭರ್ಜರಿ ಸಭೆಯನ್ನು ನಡೀತು. ಆದರೆ ಅಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿದ್ದು ಅಂತಂದ್ರೆ ಗಂಗಾ ಮತಸ್ಥ ಮುಖಂಡರ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷ ಗಂಗಾಧರ್ ಅವರು ಈ ಸಭೆಯನ್ನ ನಡೆಸಿದ್ರು. ಅರೆ, ಈ ಸಮುದಾಯದ ಸಭೆಗೂ ಡಿ.ಕೆ. ಸುರೇಶ್ ಅವರ ಗೆಲುವು ಆ ಲೆಕ್ಕಾಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಹೆಣಿತಿರೋದಕ್ಕೂ ಹೇಗೆ ಲಿಂಕು ಅನ್ನೋ ಪ್ರಶ್ನೆ ಬರ್ಬೋದು. ಲಿಂಕ್ ಇರೋದಿಲ್ಲೇನೆ. ರಾಮನಗರದಲ್ಲಿ ಗಂಗಾ ಮತಸ್ಥರು ಬರೋಬ್ಬರಿ 75,000 ಮಂದಿ ಓಟರ್ಸಿದ್ದಾರೆ. ಆ ಸಮುದಾಯದ ವಿಶ್ವಾಸವನ್ನ ಗಳಿಸಿಬಿಟ್ರೆ ಭವಿಷ್ಯದಲ್ಲಿ ಸಾಕಷ್ಟು ಅನುಕೂಲ ಆಗತ್ತೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಸನಿಹಕ್ಕೆ ತಲುಪಲಿಕ್ಕೆ ಸಾಕಷ್ಟು ಅನುಕೂಲವಾಗುತ್ತೆ ಅನ್ನೋ ಕಾರಣಕ್ಕೆ ವಿಶೇಷವಾಗಿ ಗಂಗಾ ಮತಸ್ಥ ಸಮುದಾಯದ ಸಭೆಯನ್ನ ನಡೆಸಿ ಆ ಸಭೆಯ ಮೂಲಕ ನೀವು ನಮಗ್ ಸಹಾಯ ಮಾಡಿ ನಮ್ಮ ಪರವಾಗಿ ನಿಲ್ಲಿ, ಭವಿಷ್ಯದಲ್ಲಿ ನಿಮಗೆ ಒಳ್ಳೇದು ಮಾಡ್ತೀನಿ ಅನ್ನೋ ಭರವಸೆಯ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಸಭೆ ನಡೆದಿದ್ದು ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಇಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಮುಖಂಡರೂ ಕೂಡ ಭಾಗಿಯಾಗಿದ್ದು ಆ ಸಮುದಾಯದವರು. ಆಶ್ಚರ್ಯಕ್ಕೆ ಜೊತೆಗೆ ಈ ಪ್ಲಾನ್ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗೋ ಸಾಧ್ಯತೆ ಇದೆಯಾ ಡಿ.ಕೆ. ಶಿವಕುಮಾರ್ ಅವರದ್ದು ಅನ್ನೋ ಸೂಚನೆಯನ್ನ ನೀಡ್ತಾರೆ. ಕೇವಲ ಇದಿಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪ್ಲಾನಿಂಗ್, ಬದಲಾಗಿ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆದು ಆಯಾ ಸಮುದಾಯದ ನಾಯಕರಿಗೆ ಮುಂದಾಳತ್ವವನ್ನ ನೀಡಬೇಕು. ಚಿಕ್ಕ ಪುಟ್ಟ ಸಮುದಾಯದಿಂದ ಹಿಡಿದು ದೊಡ್ಡ ಸಮುದಾಯದವರೆಗೂ ಕೂಡ ಪ್ರತ್ಯೇಕ ಸಭೆಗಳನ್ನ ನಡೆಸೋದು, ಆ ಸಮುದಾಯಕ್ಕೆ ಸಂಬಂಧಪಟ್ಟ ಮುಖಂಡರನ್ನ ಮುನ್ನೆಲೆಗೆ ತರೋದು, ಆ ಮೂಲಕ ಓವರ್ ಆಲ್ ಆಗಿ ಓಟ್ ಅನ್ನೋದು ಕಾಂಗ್ರೆಸ್, ಅದರಲ್ಲೂ ಡಿ.ಕೆ. ಸುರೇಶ್ ಅವರಿಗೇನೆ ಬರಬೇಕು ಅನ್ನೋ ಲೆಕ್ಕಾಚಾರಗಳು. ಹಾಗೆ ನಡೆಯುವ ಪ್ರತಿ ಸಭೆಯಲ್ಲೂ ಕೂಡ ಪಂಚ ಗ್ಯಾರಂಟಿಗಳನ್ನ ಪ್ರಮೋಟ್ ಮಾಡಬೇಕು, ಇದರಿಂದ ಜನರಿಗಾಗ್ತಿರುವ ಅನುಕೂಲಗಳ ಬಗ್ಗೆ ಪ್ರಚಾರ ಮಾಡಬೇಕು. ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಯೋಜನೆ ಬಗ್ಗೆ ಮತ್ತಷ್ಟು ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಸಲಹೆಯನ್ನ ನೀಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅದರಲ್ಲೂ ವಿಶೇಷವಾಗಿ ಮಹಿಳಾ ಮತದಾರರ ಬಗ್ಗೆ ಈ ಬಾರಿಯ ಚುನಾವಣೆಯಲ್ಲಿ ಅತಿ ದೊಡ್ಡ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ. ಇದನ್ನ ಗಮನದಲ್ಲಿಟ್ಕೊಂಡು ಮಹಿಳಾ ಮತದಾರರನ್ನ ಹೆಚ್ಚಾಗಿ ಸೆಳೆಯೋ ಕಡೆಗೆ ಗಮನ ಕೊಡಿ ಅನ್ನೋ ಸಲಹೆಯನ್ನ ಕೂಡ ನೀಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮುಖಂಡರನ್ನ ಕೂಡ ಕಾಂಗ್ರೆಸ್ಗೆ ಸೆಳೆಯುವ ಅವಶ್ಯಕತೆ ಇದ್ರೆ ಸೆಳಿರಿ ಅನ್ನೋ ಸೂಚನೆಯನ್ನ ಕೂಡ ನೀಡಲಾಗಿದೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾಯಕರುಗಳಿಗೆ, ಆ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ನಾಯಕರುಗಳಿಗೂ ಕೂಡ ಭರ್ಜರಿ ಆಫರ್ಗಳನ್ನ ನೀಡಿ ಆ ನಾಯಕರುಗಳನ್ನ ಸಂತುಷ್ಟ ಮಾಡಿ ಅವರ ಹಿಂಬಾಲಕರು, ಅವರ ಅಭಿಮಾನಿಗಳು, ಅವರ ವೋಟರ್ಗಳನ್ನ ಕೂಡ ಖುಷಿ ಪಡಿಸಿ ಓವರ್ ಆಲ್ ಡಿ.ಕೆ. ಸುರೇಶ್ ಅವರ ಗೆಲುವಿಗೆ ಅನುವಾಗುವ ರೀತಿಯಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಮಾಗಡಿಯ ಎಚ್.ಎಂ. ರೇವಣ್ಣ ಅವರಿಗೆ ಸಂಪುಟ ದರ್ಜೆಯ ಹುದ್ದೆ ಇರಬಹುದು, ಅಥವಾ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ KRDL ಅಧ್ಯಕ್ಷಗಿರಿ ಇರಬಹುದು, ರಘುನಂದನ್ ರಾಮಣ್ಣ ಅವರಿಗೆ BMICPA ಪ್ರಾಧಿಕಾರದ ಅಧ್ಯಕ್ಷಗಿರಿ ನೀಡೋದು. ಈ ರೀತಿಯಾಗಿ ನಾಯಕರುಗಳನ್ನ ಕೂಡ ಒಂದರ್ಥದಲ್ಲಿ ಅವರಿಗೆ ಬೇಕಾದ ಹುದ್ದೆಗಳನ್ನ ನೀಡಿ ಅವರ ವಿಶ್ವಾಸವನ್ನ ಗಳಿಸಿ ಅವರ ಪರವಾಗಿಯೂ ಕೂಡ ಇರ್ತಕ್ಕಂಥ ಮತಗಳನ್ನ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಅನಾಯಾಸವಾದ ಗೆಲುವು ಡಿ.ಕೆ. ಸುರೇಶ್ ಅವರಿಗೆ ದಕ್ಕಬೇಕು ಅನ್ನೋ ಕಾರಣಕ್ಕೆ ತಂತ್ರಗಾರಿಕೆ ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕರ್ನಾಟಕ ವ್ಯಾಪ್ತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಚುನಾವಣಾ